ಮಕ್ಕಳೇ, ಪ್ರೈಸ್ ದ ಲಾರ್ಡ್. ಮಕ್ಕಳೇ, ನಿಮ್ಮೆಲ್ಲರಿಗೂ ಬೈಬಲ್ ಯೂನಿಯನ್ ಮಾಡುವಂಥ ಸಂಡೇ ಸ್ಕೂಲ್ಗೆ ಸ್ವಾಗತ ಮಾಡ್ತೀನಿ. ಈ ಕಾರ್ಯಕ್ರಮ ನೋಡೋದರಿಂದ ನಿಮ್ಮೆಲ್ಲರಿಗೂ ಹೆಚ್ಚಿನ ಆಶೀರ್ವಾದ ಸಿಗ್ತಾ ಇದೆ. ಅನೇಕ ಜನರು ನೀವು ನೋಡ್ತಾ ಇದ್ದೀರಾ. ದೇವರಿಗೆ ಸ್ತೋತ್ರ ಹೇಳ್ತೇನೆ. ಪ್ರತಿ ವಾರ ಕೇಳುವಂಥ ಒಂದೊಂದು ಸಣ್ಣ ಕಥೆಗಳು, ಒಂದು ಸಣ್ಣ ದೇವರ ವಾಕ್ಯ, ಅದು ನಮ್ಮ ಜೀವಿತವನ್ನೇ ಬದಲಾಯಿಸ್ತದೆ. ಅದರಿಂದ ನೀವೆಲ್ಲರೂ ಈ ಒಂದು ಕಾರ್ಯಕ್ರಮದಿಂದ ಆಶೀರ್ವಾದ ಹೊಂದಬೇಕಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸುವವನಾಗಿದ್ದೇನೆ. ಮಾತ್ರ ಅಲ್ಲದೆ ನೀವು ಈ ಕಾರ್ಯಕ್ರಮವನ್ನು ನೋಡ್ರಿ, ಸಬ್ಸ್ಕ್ರೈಬ್ ಮಾಡಿರಿ. ಈ ಚಾನಲನ್ನು, ಬೈಬಲ್ ಯೂನಿಯನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಅನೇಕರಿಗೆ ತಿಳಿಸ್ರಿ, ಲೈಕ್ ಕೊಡ್ರಿ. ದೇವರು ನಿಮ್ಮನ್ನು ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸಲಿ. ನಾನು ಇವತ್ತು ಈ ಸಂಡೇ ಸ್ಕೂಲ್ ಪಾಠ ಮಾಡೋದಕ್ಕಿಂತ ಮುಂಚೆ ನಾನು ಒಂದು ಸಣ್ಣ ಘಟನೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಿಮ್ಮೆಲ್ಲರಿಗೂ ಕಥೆ ಅಂದರೆ ಭಾಳ ಇಷ್ಟ. ಆದ್ದರಿಂದ ನಾನು ಹೇಳುವಂಥ ಕಥೆಯ ಮೂಲಕ ಒಂದು ತಿದ್ದು ಪಾಠಿ ಅಂತ ಹೇಳಿದ್ರೆ ನೀತಿ ಪಾಠ ಇದ್ದೇ ಇರ್ತದೆ. ಆದ್ದರಿಂದ ನೀವು ಈ ಪಾಠವನ್ನು ಕೇಳಿ ನಮ್ಮ ಜೀವಿತದಲ್ಲೂ ಅದನ್ನು ಅಳವಡಿಸಿಕೊಂಡು ನಾವು ಸಹ ಎಲ್ಲ ವಿಷಯಗಳಲ್ಲಿ ಡಿಸಿಪ್ಲಿನ್ ಅಂತ ಹೇಳಿದರೆ ಶಿಸ್ತಿನ ಜೀವಿತವನ್ನು ಮಾಡಬೇಕೆಂಬುದೇ ನನ್ನ ಆಸೆ ಆಗಿದೆ. ಮಕ್ಕಳೇ, ಒಬ್ಬ ಪ್ರಕಾಶ ಅಂತ ಹೇಳಿ ಒಬ್ಬ 8ನೇ ತರಗತಿಯಲ್ಲಿ ಓದುವಂಥ ಬಾಲಕ ಇದ್ದ. ಅವನಿಗೆ ಕ್ರಿಕೆಟ್ ಅಂತ ಹೇಳಿದ್ರೆ ಭಾಳ ಇಷ್ಟ. ನಿಮಗೂ ಕ್ರಿಕೆಟ್ ಅಂದರೆ ಭಾಳ ಇಷ್ಟ ಅಲ್ವಾ? ಅದೇ ರೀತಿಯಲ್ಲಿ ಅವನು ಬಹಳ ಇಷ್ಟಪಡ್ತಾ ಇದ್ದ. ಒಂದು ದಿನ ಅವರ ಶಾಲೆಯಲ್ಲಿ ವೀಕೆಂಡ್ ಅಂತ ಹೇಳಿದ್ರೆ ವಾರದ ಕೊನೆ ದಿನದಲ್ಲಿ ಅವರು ಪಿಕ್ನಿಕ್ ಅರೇಂಜ್ ಮಾಡಿದರು. ಅದಕ್ಕೆ ಶಾಲೆಯಲ್ಲಿ ಸ್ಟ್ರಿಕ್ಟಾಗಿ ಹೇಳಿದರು, ಕರೆಕ್ಟಾಗಿ 6:15 ಎಲ್ಲ ಮಕ್ಕಳು ಬಂದು ಸೇರಬೇಕು, 6:15 ಕರೆಕ್ಟಾಗಿ ಇಲ್ಲಿಂದ ಬಸ್ ಹೊರಡ್ತದೆ ಅಂತ ಹೇಳಿ. ಸರಿ ಅಂತ ಹೇಳಿ ಎಲ್ಲ ಪ್ರಕಾಶ ಸಹ ಎಲ್ಲ ಸಿದ್ಧತೆ ಮಾಡಿಕೊಂಡ, ಬ್ಯಾಗ್ ರೆಡಿ ಮಾಡಿಕೊಂಡ, ಅಪ್ಪ ಅಮ್ಮಗೆಲ್ಲ ಹೇಳ್ದ, ಎಲ್ಲ ಮಾಡ್ದ. ಆದರೆ ಅವತ್ತು ಕ್ರಿಕೆಟ್ ಮ್ಯಾಚ್ ಟಿ ವಿಯಲ್ಲಿ ಬರ್ತಾ ಇದ್ದಿದ್ದರಿಂದ ಅವನೇನು ಮಾಡ್ತಾನಂತ ಹೇಳಿದ್ರೆ ಅದನ್ನು ನೋಡ್ತಾ ಕೂತ್ಕೊಂಡ್ಬಿಟ್ಟ. 10:30 ಆಯಿತು, 11 ಆಯಿತು. ಅಪ್ಪ ಅಮ್ಮ ಹೇಳ್ತಾ ಇದ್ದಾರೆ, ಪ್ರಕಾಶ ಬೇಗ ಮಲ್ಕೋ, ಬೆಳಗ್ಗೆ ಬೇಗ ಹೇಳಬೇಕು, ಲೇಟ್ ಆಗಿಬಿಡ್ತದೆ ಅಂತ ಹೇಳಿ. ಆದರೆ ಇವನು ತಂದೆ ತಾಯಿ ಮಾತನ್ನು ಸಂಪೂರ್ಣವಾಗಿ ಪಾಲಿಸಲೇ ಇಲ್ಲ. 11 ಆಯಿತು, 12 ಆಯಿತು. ಪ್ರಕಾಶ ಟಿ ವಿ ನೋಡ್ತಾ ಇರುವಂಥ ಕ್ರಿಕೆಟ್ ಮ್ಯಾಚನ್ನು ನೋಡೋಂಥದ್ದು ಬಿಟ್ಟು ಹೇಳಲೇ ಇಲ್ಲ. ಹಾಗೆ ತಂದೆ ತಾಯಿಗಳೇನು ಮಾಡಿದ್ರು, ಎಷ್ಟು ಹೇಳಿದ್ರು ಅವನು ಕೇಳಲಿಲ್ಲ, ಬಿಟ್ಬಿಟ್ರು. 12:30 ತನಕ ನೋಡಿ ಆಮೇಲೆ ಅವನು ಮಲ್ಕೊಂಡ. ಆದರೆ ತಂದೆ ತಾಯಿಗಳಿಗೆ ಯೋಚನೆ ಆಯಿತು, ಎಷ್ಟು ಬೆಳಗ್ಗೆ ಎಬ್ಬಿಸೋದು ಅಂತ ಹೇಳಿ. ಬೆಳಗ್ಗೆ ಆತನಿಗೆ 6 ಗಂಟೆಗೆ ಎಬ್ಬಿಸ್ತಾರೆ. 5 ಗಂಟೆಯಿಂದ 5:30 ಪ್ರಾರಂಭ ಮಾಡ್ತಾರೆ. ಎದ್ದೇಳ್ತಾ ಇಲ್ಲ. 6 ಗಂಟೆ ಆಯಿತು, ಎದ್ದೇಳ್ತಾ ಇಲ್ಲ. ಎಷ್ಟು ಇದು ಮಾಡಿದ್ರು ಅವನು ಹೇಳಲೇ ಇಲ್ಲ. ಕೊನೆಗೂ 6:15 ಆತನನ್ನು ಎಬ್ಬಿಸಿ ಬೇಗ ಸಿದ್ಧತೆ ಮಾಡಿ ಬೇಗ ಅವನನ್ನು ಶಾಲೆ ಬಳಿ ಕರ್ಕೊಂಡು ಹೋಗ್ತಾರೆ. ಅಲ್ಲೇನಾಗಿತ್ತು, ಪಿಕ್ನಿಕ್ ಹೊರಡುವಂಥ ಬಸ್ಸು ಪಾಸಾಗಿ ಹೋಗ್ಬಿಟ್ಟಿತ್ತು. ಆ ಸಮಯದಲ್ಲಿ ಪ್ರಕಾಶಂಗೆ ತಾನು ಮಾಡಿದ ತಪ್ಪು ವ್ಯಥೆ ಪಡೋದಕ್ಕೆ ಪ್ರಾರಂಭ ಮಾಡ್ದ. ಅಯ್ಯೋ, ಹೋಗ್ಬಿಡ್ತಲ್ಲ ಬಸ್ಸು ಅಂತ ಹೇಳ್ಬಿಟ್ಟು ಏನು ಮಾಡೋದಂತ ಸಪ್ಪೆ ಮೊರೆ ಹಾಕ್ಕೊಂಡ. ಯಾಕೋಸ್ಕರ ಹಿಂದಿನ ದಿನ ತಂದೆ ತಾಯಿಗಳ ಮಾತನ್ನು ಕೇಳಿ ಆ ಕ್ರಿಕೆಟ್ ಮ್ಯಾಚ್ ನೋಡೋದನ್ನು ಬಿಟ್ಟು ಬೇಗನೆ ಮಲ್ಕೊಂಡಿದ್ರೆ ಬೇಗನೆ ಇದ್ದು ಆತನು ಶಾಲೆಗೆ ಪಿಕ್ನಿಕ್ಕಲ್ಲಿ ಭಾಗವಹಿಸ್ಬೋದಾಯಿತು. ಆದರೆ ಅವನಿಗೆ ಭಾಗವಹಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗೆ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಅನೇಕ ಸಾರಿ ತಪ್ಪು ಮಾಡೋದ್ರಿಂದ ಸಿಕ್ಕುವಂಥ ಒಳ್ಳೆ ಅಪಾರ್ಚುನಿಟಿ ಅಂತ ಹೇಳಿದ್ರೆ ಸಂದರ್ಭ ನಾವು ತಪ್ಪಿಸಿಕೊಂಡು ಬಿಡ್ತೇವೆ. ಆದ್ದರಿಂದ ಎಚ್ಚರಿಕೆಯಾಗಿರಬೇಕು. ತಂದೆ ತಾಯಿಗಳ ಮಾತನ್ನು ಕೇಳುವಂಥವರಾಗಿರಬೇಕು. ಶಾಲೆಯಲ್ಲಿ ಟೀಚರ್ ಮಾತನ್ನು ಕೇಳುವಂಥವರಾಗಿರಬೇಕು. ಆಗ ನಮ್ಮ ಶಿಸ್ತುಬದ್ಧ ಜೀವಿತ ನಮ್ಮನ್ನೇನು ಮಾಡ್ತದೆ, ಒಳ್ಳೆಯ ಮಕ್ಕಳನ್ನಾಗಿ ರೂಪಿಸ್ತದೆ, ನಿಮ್ಮನ್ನು ಒಳ್ಳೆಯ ಮಕ್ಕಳನ್ನಾಗಿ ರೂಪಿಸ್ತದೆ. ಹಾಗೆಯೇ ಯೇಸು ಸ್ವಾಮಿ ಹೇಳಿದಂಥ ಒಂದು ಸಾಮ್ಯದಲ್ಲಿ 5 ಮಂದಿ ಕನ್ನಿಕೆಯರು ಮತ್ತು 5 ಮಂದಿ ಬುದ್ಧಿ ಇಲ್ಲದ ಕನ್ನಿಕೆಯರು, ಬುದ್ಧಿಯುಳ್ಳ ಕನ್ನಿಕೆಯರ ಕಥೆಯನ್ನು ನಾವು ಇವತ್ತು ಕೇಳೋದಕ್ಕೆ ಹೋಗ್ತೇವೆ. ನಾವು ಬುದ್ಧಿವಂತರ ಕನ್ನಿಕೆಯರಂತೆ ನಾವು ಯಾವಾಗಲೂ ಸಿದ್ಧರಾಗಿರುವಂಥ ಬುದ್ಧಿ ಹೇಳುವಂಥವರನ್ನು ಬುದ್ಧಿ ಕೇಳಿ ಯಾವಾಗಲೂ ಬುದ್ಧಿವಂತೆಯರಾಗಿ ಇರುವಂಥ ಮಕ್ಕಳಾಗಿ ಜೀವಿಸೋಕ್ಕೆ ನಾವು ಸಿದ್ಧರಾಗೋಣ. ಹೀಗೆ ದೇವರು ನಿಮ್ಮನ್ನು ಪ್ರತಿಯೊಬ್ಬರನ್ನು ಆಶೀರ್ವದಿಸಲಿ. ಕಾರ್ಯಕ್ರಮ ನೋಡ್ತಿರುವಂಥ ನಿಮ್ಮೆಲ್ಲರನ್ನು ಹೆಚ್ಚಾದ ರೀತಿಯಲ್ಲಿ ದೇವರು ಆಶೀರ್ವದಿಸಲಿ. ಆಮೇಲೆ ಯೇಸು ಸ್ವಾಮಿಯವರು ಪರಲೋಕ ರಾಜ್ಯದ ವಿಷಯದಲ್ಲಿ ಅನೇಕ ಸಾಮ್ಯಗಳನ್ನು ಹೇಳುತ್ತಿದ್ದರು. ಆ ಸಾಮ್ಯಗಳಲ್ಲಿ ಈ ಸಾಮ್ಯವೂ ಸಹ ಒಂದು. ಅದರಲ್ಲಿ ಯೇಸು ಸ್ವಾಮಿಯವರು ಹೇಳುವಾಗ ಪರಲೋಕ ರಾಜ್ಯವು
ಆರತಿಗಳನ್ನು ತೆಗೆದುಕೊಂಡು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂಥ 10 ಮಂದಿ ಕನ್ಯೆಯರಿಗೆ ಹೋಲಿಕೆಯಾಗಿರುವುದು ಎಂದು ಹೇಳಿದರು. ಅವರಲ್ಲಿ 5 ಮಂದಿ ಬುದ್ಧಿಯಿಲ್ಲದವರು, 5 ಮಂದಿ ಬುದ್ಧಿವಂತೆಯರು. ಬುದ್ಧಿಯಿಲ್ಲದವರು ತಮ್ಮ ಆರತಿ ದೀಪಗಳನ್ನು ತಕ್ಕೊಂಡರು, ಆದರೆ ಎಣ್ಣೆ ತೆಗೆದುಕೊಳ್ಳಲಿಲ್ಲ. ಬುದ್ಧಿವಂತೆಯರಾದ ಕನ್ಯೆಯರು ತಮ್ಮ ಆರತಿ ದೀಪಗಳ ಕೂಡ ಪಾತ್ರೆಗಳಲ್ಲಿ ಎಣ್ಣೆಗಳನ್ನು ತೆಗೆದುಕೊಂಡರು. ಮದಲಿಂಗನು ಬರುವುದಕ್ಕೆ ತಡ ಮಾಡಲು ಅವರೆಲ್ಲರೂ ತೂಕಡಿಸಿ ಮಲಗಿದರು. ಆದರೆ ಅರ್ಧರಾತ್ರಿಯಲ್ಲಿ ಇಗೋ, ಮದಲಿಂಗನು ಬಂದನು, ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಯಿತು. ಆಗ ಕನ್ಯೆಯರೆಲ್ಲರೂ ಎಚ್ಚೆತ್ತು ತಮ್ಮ ಆರತಿ ದೀಪಗಳನ್ನು ನೆಟ್ಟಗೆ ಮಾಡಿದರು. ಆಗ ಬುದ್ಧಿಯಿಲ್ಲದವರು ಬುದ್ಧಿವಂತೆಯರಿಗೆ, ನಿಮ್ಮ ಎಣ್ಣೆಯಲ್ಲಿ ನಮಗೆ ಸ್ವಲ್ಪ ಕೊಡಿರಿ, ನಮ್ಮ ಆರತಿ ದೀಪಗಳು ಆರಿ ಹೋಗುತ್ತವೆ ಎಂದು ಹೇಳಿದರು. ಅದಕ್ಕೆ ಆ ಬುದ್ಧಿವಂತೆಯರು, ನಿಮಗೆ ಕೊಟ್ಟರೆ ನಮಗೂ ಕೂಡ ಸಾಲದೆ ಹೋದೀತು, ನೀವು ಈಗಲೇ ಮಾರುವವರ ಬಳಿಗೆ ಹೋಗಿ ತೆಗೆದುಕೊಂಡರೆ ಒಳ್ಳೆಯದು ಅಂದರು. ಅವರು ಕೊಂಡುಕೊಳ್ಳುವುದಕ್ಕೆ ಹೋದಾಗ ಮದಲಿಂಗನು ಬಂದನು. ಸಿದ್ಧವಾಗಿದ್ದವರು ಅವನ ಸಂಗಡ ಮದುವೆ ಮನೆಯೊಳಗೆ ಹೋದರು. ಆಗ ಬಾಗಿಲು ಮುಚ್ಚಲಾಯಿತು. ತರುವಾಯ ಉಳಿದ ಕನ್ಯೆಯರೂ ಸಹ ಬಂದು, ಸ್ವಾಮಿ, ಸ್ವಾಮಿ, ನಮಗೆ ತೆರೆಯಿರಿ ಎಂದು ಹೇಳಿದರು. ಆತನು, ನಿಮ್ಮನ್ನು ನಾನು ಅರಿಯೆನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಆದ ಕಾರಣ ಆ ದಿನವಾದರೂ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರವಾಗಿರ್ರಿ ಎಂದು ಯೇಸು ಸ್ವಾಮಿಯವರು ಹೇಳಿದರು. ಪ್ರಿಯ ಮಕ್ಕಳೇ, ನಾವು ಸಹ ನಮ್ಮ ಜೀವಿತದಲ್ಲಿ ಸದಾ ಯೇಸು ಸ್ವಾಮಿಯನ್ನು ಎದುರುಗೊಳ್ಳುವುದಕ್ಕೆ ಸಿದ್ಧರಾಗಿರಬೇಕು. ನಮ್ಮ ನಡೆ, ನುಡಿ, ಕ್ರಿಯೆಗಳಲ್ಲಿ ನಾವು ಯೋಗ್ಯರಾಗಿ ಪರಿಶುದ್ಧರಾಗಿ ಜೀವಿಸುವುದನ್ನು ಕಲಿಯಬೇಕು. ಆಗ ನಮ್ಮ ಒಂದು ಪರಿಶುದ್ಧತೆಯನ್ನು ನೋಡುವಂಥ ಸ್ವಾಮಿಯವರು ನಮ್ಮನ್ನು ಸಹ ತಮ್ಮ ಜೊತೆಯಲ್ಲಿ ಪರಲೋಕದ ಭಾಗ್ಯಕ್ಕೆ ಸೇರಿಸುವರು. ಪ್ರಿಯ ಮಕ್ಕಳೇ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ತಂದೆಯ ದೇವರೇ, ಈ ಮಕ್ಕಳು ಈ ಒಂದು ಪರಲೋಕದ ಸಾಮ್ಯವನ್ನು ಕೇಳಿದ್ದಾರೆ. ಮಕ್ಕಳೆಲ್ಲರೂ ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗುವ ಹಾಗೆ ಆಶೀರ್ವದಿಸಿರಿ. ಮತ್ತು ಈ ಸಂಡೇ ಸ್ಕೂಲನ್ನು ಭಾಗವಹಿಸಿದಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ. ವಿಶೇಷವಾಗಿ ಮಕ್ಕಳ ತಂದೆ ತಾಯಿಗಳನ್ನು ಮತ್ತು ಸಭಾ ಪಾಲಕರನ್ನು, ಸಭಾ ಹಿರಿಯರನ್ನು, ಸಂಡೇ ಸ್ಕೂಲ್ ಟೀಚರ್ಸನ್ನು ನೀವು ಆಶೀರ್ವದಿಸಿರಿ. ಘನಮಾನ, ಸ್ತುತಿ, ಸ್ತೋತ್ರ ಒಬ್ಬರಿಗೆ ಸಲ್ಲಿಸ್ತೇವೆ. ಯೇಸುವಿನ ದಿವ್ಯನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್.